ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ ಹಾಗೂ ಕ್ರಿಸ್ಪಿಯಾಗಿ ಹುರುಳಿಕಾಳು ದೋಸೆ ಹಾಗೂ ಇಡ್ಲಿ, ಹುರುಳಿಕಾಳು ಇಡ್ಲಿ ಹಾಗೂ ಇದರ ಜೊತೆ ತುಂಬ ಕೂಲಾದ ಸೌತೆಕಾಯಿ ಚಟ್ನಿ ಇದು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಒಂದ್ಸರಿ ಬೆಲ್ ಐಕಾನ್ ಒತ್ತಿದ್ರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಇವಾಗ ದೋಸೆಗೆ ಹಾಗೂ ಇಡ್ಲಿಗೆ ಏನೇನು ಬೇಕಂತ ನೋಡೋಣ ಬನ್ನಿ. ಹುರುಳಿಕಾಳು 1 ಕಪ್ಪು, ಹುರುಳಿಕಾಳು 1 ಕಪ್ಪು, 1 ಕಪ್ಪು ಅಕ್ಕಿ ಹಾಗೂ 3/4 ಕಪ್ಪಿನಷ್ಟು ಉದ್ದಿನಬೇಳೆ ತೆಗೆದುಕೊಳ್ಳಿ. ಈ ಥರದಲ್ಲಿ 1 ಕಪ್ಪಿಗೆ 3/4 ಕಪ್ಪು ಇದ್ದರೆ ಸಾಕು. ಉದ್ದಿನಬೇಳೆ ತುಂಬ ಚೆನ್ನಾಗಿರುತ್ತೆ. ಈ ಉದ್ದಿನಬೇಳೆ ಹಾಗೂ 1 ಟೇಬಲ್ ಸ್ಪೂನಿನಷ್ಟು ಮೆಂತ್ಯಕಾಳನ್ನು ಹಾಕಿ ದೋಸೆಗೆ ಚೆನ್ನಾಗಿರುತ್ತೆ. ಹಾಗೆ ನೀರನ್ನು ಹಾಕಿ ಚೆನ್ನಾಗಿ ತೊಳೆಯಬೇಕು. 1-2-3 ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ಇದು ಚೆನ್ನಾಗಿ ವಾಶ್ ಮಾಡಿದ ಮೇಲೆ 3 ಮೆಣಸಿಕಾಯಿ, ಒಣ ಮೆಣಸಿಕಾಯನ್ನು ತೆಗೆದು ಅದು ಕೂಡ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಇದರಲ್ಲಿ ಹಾಕಿ ನೀರನ್ನು ಹಾಕಿ 2 ಲೇಯರ್ ಬರೋ ತನಕ ನೀರನ್ನು ಹಾಕಿ ಬೇಳೆ ಮೇಲೆ 5-6 ತಾಸು ನೆನೆಯಲು ಬಿಡಿ ಅಥವಾ ಓವರ್ ನೈಟ್ ನೆನೆಯಲು ಬಿಡಿ. ಹುರುಳಿಕಾಳು, ಅಕ್ಕಿ ಹಾಗೂ ಉದ್ದಿನಬೇಳೆ ನೋಡಿ ಇವಾಗ ಚೆನ್ನಾಗಿ ನೆಂದಿದೆ. ಇದನ್ನು ಸ್ವಲ್ಪ ಫಸ್ಟಿಗೆ ಇನ್ನೊಂದು ಟೈಮ್ ಚೆನ್ನಾಗಿ ತೊಳೆದುಕೊಂಡರೆ ಚೆನ್ನಾಗಿರುತ್ತೆ. ಹಾಗೆ ತೊಳೆದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ಇದು ಸ್ವಲ್ಪ 2 ರೌಂಡ್ ಆಗುತ್ತೆ. ನಿಮಗೆ ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಕೂಡ ಒಂದೇ ಟೈಮಲ್ಲಿ ರುಬ್ಕೋಬೋದು. ತುಂಬಾ ಈಸಿಯಾಗಿ ಆಗುತ್ತೆ. ಹಾಗೆ ಮಿಕ್ಸಿ ಜಾರಲ್ಲಿ ಹಾಕಬೇಕಂದ್ರೆ 2 ಟೈಮ್ ಹಾಕಿಕೊಳ್ಳಿ. ಜಾಸ್ತಿ ಇದ್ದರೆ ಅರ್ಧ ಗ್ಲಾಸ್ ನೀರನ್ನು ಹಾಕಿ ನುಣ್ಣಗೆ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು ಫ್ರೆಂಡ್ಸ್. ಹಾಗೆ ಇದಕ್ಕೆ ಸ್ವಲ್ಪ ನೀವು ನೀರು ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕಿಕೊಳ್ಳಬಹುದು. ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಈ ಹಿಟ್ಟಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ 1.5 ಟೇಬಲ್ ಸ್ಪೂನಿನಷ್ಟು ಹಾಕಿ. ಜಾಸ್ತಿ ಕ್ವಾಂಟಿಟಿ ಇದ್ದರೆ 1 ಗ್ಲಾಸ್ ಹಾಕಿದರೆ, ಕಮ್ಮಿ ಇದ್ದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಇದನ್ನು 1 ನಿಮಿಷದಿಂದ 1.5-2 ನಿಮಿಷದವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಹಿಟ್ಟು ಯಾವಾಗಲೂ ಎಷ್ಟು ಚೆನ್ನಾಗಿ ಒಂದೇ ರೌಂಡಲ್ಲಿ ತಿರುಗಿಸಿ ಉಲ್ಟಾ ತಿರುಗಿಸೋಕೆ ಹೋಗಬೇಡಿ. ಆ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿ ಅನಿಸಿದರೆ ಸ್ವಲ್ಪ 1-2 ಸ್ಪೂನಿನಷ್ಟು ನೀರನ್ನು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಈ ಥರದಲ್ಲಿ ಹಿಟ್ಟಿರಬೇಕು. ದೋಸೆ ಹಾಕೋಕ್ಕೂ ಬರುತ್ತೆ ಹಾಗೂ ಇದರಲ್ಲಿ ಇಡ್ಲಿನೂ ಬರುತ್ತೆ. ಹುರುಳಿಕಾಳು ಇಡ್ಲಿನೂ ತುಂಬ ಹೆಲ್ತಿಕರವಾದ ಡಿಶ್ ಫ್ರೆಂಡ್ಸ್. ಇದನ್ನು ಓವರ್ ನೈಟ್ ನೆನೆಯಲು ಬಿಡಿ. ಇವಾಗ ನೋಡಿ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಬಬಲ್ಸ್ ಥರ ಹೆಂಗೆ ಬರುತ್ತೆ ನೋಡಿ, ಈ ಥರದಲ್ಲಿರಬೇಕು. ಅಂದ್ರೇ ದೋಸೆನೂ ಚೆನ್ನಾಗಿ ಬರುತ್ತೆ, ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಫಸ್ಟಿಗೆ ಗಟ್ಟಿಯಾದರೆ ನೀರು ಹಾಕಿಕೊಳ್ಳಿ. ಜಾಸ್ತಿ ನೀರಾದರೆ ಇಡ್ಲಿ ಚೆನ್ನಾಗಿ ಬರಲ್ಲ. ಇವಾಗ ಸೌತೆಕಾಯಿ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಈ ಹುರುಳಿಕಾಳಲ್ಲಿ ಸ್ವಲ್ಪ ಹೀಟಿನ ಅಂಶ ಇರುತ್ತೆ. ಇದರಲ್ಲಿ ಸೌತೆಕಾಯಿ ಚಟ್ನಿ ಇದ್ದರೆ ಕೂಲಾಗಿ ಚೆನ್ನಾಗಿ ಇರುತ್ತೆ. ಒಂದು ಸೌತೆಕಾಯನ್ನು ತೆಗೆದುಕೊಳ್ಳಿ. ಅದನ್ನು ಸಿಪ್ಪೆಯನ್ನು ತೆಗೆಯಿರಿ. ಫಸ್ಟಿಗೆ ಸಿಪ್ಪೆಯನ್ನು ತೆಗೆದ ಮೇಲೆ ದಪ್ಪ ಆಗಿ ಪೀಸನ್ನಾಗಿ ಕಟ್ ಮಾಡಿಕೊಳ್ಳಿ. ದಪ್ಪ ಪೀಸ್ ಅಂದರೆ ಹುರಿಬೇಕಲ್ಲ, ಫ್ರೈ ಮಾಡಬೇಕು, ಅದಕ್ಕೋಸ್ಕರ ದಪ್ಪ ಪೀಸನ್ನೇ ಕಟ್ ಮಾಡಿ. ಹಾಗೆ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟುಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆಯನ್ನು ಕೂಡ ಹಾಕಿ ಇದು ಲೈಟಾಗಿ ಸ್ವಲ್ಪ ಕಂದು ಬಣ್ಣ ಬರಬೇಕು. ಸೌತೆಕಾಯಿ ಹಾಕ್ತೀವಲ್ವ ಅದಕ್ಕೋಸ್ಕರ ಅದರಲ್ಲಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ 5 ಅಥವಾ 4 ಹಸಿಮೆಣಸಿನ್ಕಾಯನ್ನು ಹಾಕಿ 1/4 ಟೇಬಲ್ ಸ್ಪೂನಿನಷ್ಟು ಜೀರಿಗೆಯನ್ನು ಕೂಡ ಹಾಕಿಕೊಳ್ಳಬೇಕು. ಹಾಗೆ ಫ್ರೈ ಮಾಡ್ತಾ ಇರಿ, ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾ ಇರಿ ಫ್ರೆಂಡ್ಸ್. ಇವಾಗ ಸೌತೆಕಾಯಿ ಕಟ್ ಮಾಡಿಟ್ಟುಕೊಂಡ ಸೌತೆಕಾಯಿಯನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಿ. ಸೌತೆಕಾಯಿಯನ್ನು ಕೂಡ ಹಾಕಿ ಇದನ್ನು ಕೂಡ 1-2-3 ನಿಮಿಷ ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ. ಆದರೆ ಕಡಲೆಬೇಳೆ, ಉದ್ದಿನಬೇಳೆ ಹೊತ್ಸಕ್ಕೆ ಹೋಗಬೇಡಿ. ನಿಮ್ಗೆ ಜಾಸ್ತಿ ಕಷ್ಟ ಆಗುತ್ತೆ ಅಂದರೆ ಫಸ್ಟ್ ಕಡಲೆಬೇಳೆ, ಉದ್ದಿನಬೇಳೆ ಹುರಿದಿಟ್ಟುಕೊಳ್ಳಿ. 1/4 ಕಪ್ಪು ತೆಂಗಿನಕಾಯನ್ನು ಹಾಕಿ 1 ಮುಟ್ಟಿಗೆಯಷ್ಟು ಕೊತ್ತಂಬರಿ ಸೊಪ್ಪು ಅನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಜಾಸ್ತಿ ಹೊತ್ತೇನಾಗಲ್ಲ, ಸ್ವಲ್ಪ ಫ್ರೈ ಮಾಡಿಟ್ಟುಕೊಳ್ಳಬೇಕು. ಹಾಗೆ ಇದಕ್ಕೆ 2-3 ಟೇಬಲ್ ಸ್ಪೂನಿನಷ್ಟು 4 ಟೇಬಲ್ ಸ್ಪೂನಿನಷ್ಟು ಹುರಿಗಡಲೆ ಫ್ರೈಡ್ ದಾಲನ್ನು ಹಾಕಿಕೊಂಡು ಇದನ್ನು ಕೂಡ ಫ್ರೈ ಮಾಡಿ ಆರಲು ಬಿಡಿ. ಬಿಸಿಯ ಕೂಲಾದ ಮೇಲೇ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ, ಇಲ್ಲಾಂದರೆ ಟಪ್ ಅಂತ ಸಿಡಿತೆ ಕ್ಯಾಪು. ಅದಕ್ಕೋಸ್ಕರ ಆರಿದ ತಕ್ಷಣವೇ ಹಾಕಿಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ, ನಿಮಗೆ ಬೇಕಂದರೆ ಫ್ರೈ ಮಾಡುವಾಗ ಕೂಡ ಕರಿಬೇವು ಹಾಕಿಕೊಳ್ಳಬಹುದು. 4-5 ಪೀಸು ಬೆಳ್ಳುಳ್ಳಿ ಕೂಡ ಹಾಕಿ ನುಣ್ಣಗೆ ನೈಸಾಗಿ ರುಬ್ಬಿಕೊಳ್ಳಿ. ಗಟ್ಟಿ ಚಟ್ನಿ ಬೇಕಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಅಥವಾ ನೀರಿನ ಥರ ಲಿಕ್ವಿಡ್ ಥರ ಬೇಕಂದರೆ ಆ ಥರದಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಮಸ್ಟರ್ಡ್, ಸಾಸಿವೆ ಹಾಗೂ ಕರಿಬೇವು,
ಒಣಮೆಣಸಿಕಾಯನ್ನು ಹಾಕಿ ಒಗ್ಗರಣೆ ಕೊಡಿ. ಈ ಹುರುಳಿಕಾಳು ತಿನ್ನೋದ್ರಿಂದ ತುಂಬಾನೇ ಒಳ್ಳೆಯದು. ಶುಗರಿಗೂ ತುಂಬ ಒಳ್ಳೆಯದು, ಕಿಡ್ನಿಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗೂ ವೇಟ್ ಲಾಸಿಗೂ ತುಂಬ ಒಳ್ಳೆಯದು, ಹೆಲ್ತಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಕೆಮ್ಮು ಮತ್ತು ನೆಗಡಿಗೂ ತುಂಬಾನೇ ಒಳ್ಳೆಯದು, ಹೆಲ್ತಿಗೆ ತುಂಬಾನೇ ಒಳ್ಳೆಯದು ಫ್ರೆಂಡ್ಸ್. ಹಾಗೆ ಗ್ಯಾಸ್ ಮೇಲೆ ದೋಸೆ ತವೆಯನ್ನು ಇಟ್ಟು ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಹಿಟ್ಟನ್ನು ಹಾಕಿ ದೋಸೆ ತಿಳುವಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ತಿಳುವಾಗಿ ಹಾಕಿಕೊಳ್ಳಿ. ನಿಮಗೆ ಎಷ್ಟು ತಿಳುವು ಬರುತ್ತೆ ಪೇಪರ್ ಥರ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಸ್ಮೂತಾಗಿ ಕೂಡ ಮಾಡ್ಕೋಬೋದು. ಇದಕ್ಕೆ ನಿಮಗೆ ಬೇಕಂದರೆ ತುಪ್ಪ ಅಥವಾ ಎಣ್ಣೆ ಹಾಕಿ, ಅಥವಾ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾದ ಹುರುಳಿಕಾಳು ದೋಸೆ ಫ್ರೆಂಡ್ಸ್. ಈಸಿಯಾಗಿ ಕೂಡ ಇರುತ್ತೆ, ಹೆಲ್ತಿಗೂ ತುಂಬಾ ಒಳ್ಳೆಯದು. ಈ ಥರದಲ್ಲಿ ಒಂದ್ಸರಿ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. ಇದು ಹೆಲ್ದಿ ಪ್ರೋಟೀನ್ ಕೂಡ ಇರುತ್ತೆ ನೋಡಿ. ಇವಾಗ ನೋಡಿ ದೋಸೆ ಕೂಡ ರೆಡಿ ಫ್ರೆಂಡ್ಸ್. ಮಕ್ಕಳಿಗೂ ಕೂಡ ಪಲ್ಯ ಮಾಡಿದರೆ ತಿನ್ನಲ್ಲ ಅನ್ನುವಾಗ ಈ ಥರದಲ್ಲಿ ರೆಸಿಪಿ ಮಾಡ್ಕೊಳ್ಳಿ. ದೋಸೆ ಅಥವಾ ಉತ್ತಪ್ಪ ಕೂಡ ಮಾಡ್ಕೋಬೋದು. ತುಂಬಾ ಸುಲಭವಾಗಿ ಈಸಿಯಾಗಿ ಬರುತ್ತೆ. ನೀವು ಲಂಚ್ ಬಾಕ್ಸಿಗೆ ಕೂಡ ಕಟ್ಟಬಹುದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದೇ ಹಿಟ್ಟಿನಲ್ಲಿ ಇಡ್ಲಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಈ ಹಿಟ್ಟಿಗೆ ಒಗ್ಗರಣೆ ಹಾಕಬೇಕು. 1 ಟೇಬಲ್ ಸ್ಪೂನ್ ಎಣ್ಣೆ, ಕರಿಬೇವು, ಸಾಸಿವೆ ಹಾಗೂ ಕಡಲೆಬೇಳೆಯನ್ನು ಹಾಕಿ ಫ್ರೈ ಮಾಡಿ ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಕ್ಯಾರೆಟ್ ಏನಾದರೂ ತರಕಾರಿ ಬೇಕಂದ್ರೂ ಕೂಡ ಹಾಕಿಕೊಳ್ಳಿ. ಒಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ತಟ್ಟೆಯನ್ನು ತೆಗೆದುಕೊಂಡು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇಡ್ಲಿ ತಟ್ಟೆಗೆ ಮೇಲ್ ಫುಲ್ ಆಗೋವರೆಗೆ ಹಾಕಕ್ಕೆ ಹೋಗ್ಬೇಡಿ. ಸ್ವಲ್ಪ ಕಮ್ಮಿ ಇರುವಾಗಲೇ ಹಾಕಿಕೊಳ್ಳಿ. ಯಾಕಂದರೆ ಜಾಸ್ತಿ ಹಾಕಿದರೆ ಉಬ್ಬಿ ಬಂದು ಸೈಡ್ ಎಲ್ಲ ಬರುತ್ತೆ, ಅದಕ್ಕೋಸ್ಕರ ನೋಡಿ. ಇವಾಗ ಚೆನ್ನಾಗಿ ಇಡ್ಲಿ ತಟ್ಟೆಯಲ್ಲಿ ಹಾಕಿದ ಮೇಲೆ ಒಂದು ಇಡ್ಲಿ ಕುಕ್ಕರಲ್ಲಿ ನೀರನ್ನು ಕಾಯಲು ಬಿಡಬೇಕು. ಚೆನ್ನಾಗಿ ಬಿಸಿ ಆಗಬೇಕು. ಆವಾಗ ಇಡ್ಲಿ ಸ್ಟ್ಯಾಂಡನ್ನು ಅದರಲ್ಲಿ ಹಾಕಿ 10 ರಿಂದ 15 ನಿಮಿಷ ಬೇಯಿಸಿ ಸಾಕು. ತುಂಬಾ ಚೆನ್ನಾಗಿ ಸ್ಮೂತಾಗಿ ಇಡ್ಲಿ ಕೂಡ ರೆಡಿ ಆಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಹುರುಳಿಕಾಳು ಇಡ್ಲಿ ರೆಡಿ. ತುಂಬಾ ಹೆಲ್ತಿಕರವಾದ ರೆಸಿಪಿ. ನೀವು 1 ತಿಂಗಳಿಗೆ 1 ಸರಿ ಅಥವಾ 2 ಸರಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾವಾಗಲೂ ಉದ್ದಿನಬೇಳೆ ಅಕ್ಕಿ ತಿಂದು ಬೇಜಾರಾದಾಗ ಈ ಥರದಲ್ಲಿ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಸುಲಭ ಹಾಗೂ ಈಸಿಯಾದ ರೆಸಿಪಿ ಫ್ರೆಂಡ್ಸ್. ಸೌತೆಕಾಯಿ ಚಟ್ನಿಯಲ್ಲಿ ಕೂಡ 96% ನೀರಿನ ಅಂಶ ಇರುತ್ತೆ ಫ್ರೆಂಡ್ಸ್. ಸೌತೆಕಾಯಲ್ಲಿ ವಿಟಮಿನ್ ಕೆ, ವಿಟಮಿನ್ ಸಿ ಕೂಡ ಇರುತ್ತೆ, B1 ಕೂಡ ಇರುತ್ತೆ ಫ್ರೆಂಡ್ಸ್. ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಇರುತ್ತೆ. ಈ ಥರದಲ್ಲಿ ಮಾಡ್ಕೊಳ್ಳಿ. ಹುರುಳಿಕಾಳು ಜೊತೆ ಈ ಚಟ್ನಿ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಟು ಆಲ್.